ನಾವಿವಾಗ ನರಹರಿ ಪರ್ವತಕ್ಕೆ ಹೋಗುತ್ತಾ ಇದ್ದೇವೆ. ಇದು ಕಲ್ಲಡ್ಕದಿಂದ ಸರಿಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ಒಂದು ಬೀಚ್ ರೋಡಿಂದ 6-7 ಕಿಲೋಮೀಟರ್ ಅಂತರದಲ್ಲಿದೆ. ಮುಂಚೆ ಇಲ್ಲಿ ರಸ್ತೆಯ ಸಂಪರ್ಕ ಇರಲಿಲ್ಲ. ಈಗ ಇದನ್ನು ರಸ್ತೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ನೋಡಲೇಬೇಕಾದಂತಹ ಪ್ರೇಕ್ಷಣೀಯ ಸ್ಥಳ. ಮೆಟ್ಟಿಲುಗಳ ವ್ಯವಸ್ಥೆ ಸಹ ಇದೆ. ನಾವು ಮಳೆಗಾಲ ಆದ್ದರಿಂದ ಈ ರಸ್ತೆಯನ್ನು ಬಳಸಿ ಬರ್ತಾ ಇದ್ದೇವೆ. ಸೊ ಏನು ಬಂದಿರ್ತದೆ ಇವತ್ತೇನು ಓಪನ್ ಇದ್ದ ಕಾರಣ ನಾವು ಮೇಳೆವರೆಗೆ ಕಾರಲ್ಲಿ ಬರ್ತಾ ಇದ್ದೇವೆ. ಸೊ ತುಂಬ ಎತ್ತರದಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ನಾವೊಂದು ಅಚಾನಕ್ಕಾಗಿ ಬಂದಿದ್ದೇವೆ. ಟಾಪ್ ಎಂಡಿಗೆ ಬರ್ತಾ ಇದ್ದೇವೆ. ಇನ್ನೇನು 1-2 ನಿಮಿಷದಲ್ಲಿ ತಲುಪುತ್ತೇವೆ. ತುಂಬ ಮೇಲ್ಭಾಗದಲ್ಲಿದ್ದೇವೆ. ಇಲ್ಲಿಂದ ನಾವು ಕೆಳಗಿನ ಮೇನ್ NH ಹೈವೇಯನ್ನು ನೋಡಬಹುದು. ಸುಂದರವಾದ ಪ್ರೇಕ್ಷಣೀಯ ಸ್ಥಳ. ತುಂಬ ಈ ಸೂಚನಾ ಫಲಕದಲ್ಲಿ ದೇವಸ್ಥಾನದ ಕುರಿತು ಉಲ್ಲೇಖವನ್ನು ನೋಡಬಹುದು. ಈ ದೇವಸ್ಥಾನಕ್ಕೆ ಬರಬೇಕಿದ್ರೆ 333 ಮೆಟ್ಲುಂಟು. ಈಗ 3-4 ವರ್ಷದಿಂದ ರೋಡಿನ ವ್ಯವಸ್ಥೆ ಆಗಿದೆ. ಮೇಲ್ಗಡೆ ರೋಡಲ್ಲಿಯೂ ದೇವಸ್ಥಾನಕ್ಕೆ ಬರಬಹುದು. ಹಾಗೆ ಮಂಗಳೂರಿಂದ 28 ಕಿಲೋಮೀಟರ್ ಮೆಲ್ಕರ್ ಕಲ್ಲಡ್ಕ ಮಧ್ಯೆ ಈ ದೇವಸ್ಥಾನ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಾಗ ದೇವಸ್ಥಾನಕ್ಕೆ ದ್ವಾರ ಸಿಗ್ತದೆ. ಆ ದ್ವಾರದಲ್ಲಿ 1 ಕಿಲೋಮೀಟರ್ ಮುಂದೆ ಬರುವಾಗ ದೇವಸ್ಥಾನಕ್ಕೆ ಒಂದು ಸೈಡಿಂದ ಮೆಟ್ಲು, ಮತ್ತೊಂದು ಸೈಡಿಂದ ರೋಡು, 2 ವ್ಯವಸ್ಥೆ ಉಂಟು. ರೋಡಲ್ಲಿಯೂ ಬರ್ಬೋದು. ಮೆಟ್ಲಾದರೆ 333 ಮೆಟ್ಲು ಉಂಟು ಟೋಟಲ್. ಹಾಗೆ ಈ ದೇವಸ್ಥಾನ ಸಮುದ್ರ ಮಟ್ಟದಿಂದ ಸಾಧಾರಣ 1000 ಅಡಿ ಎತ್ತರದಲ್ಲಿ ಉಂಟು. ಹಾಗೆ ದೇವಸ್ಥಾನದ ತುತ್ತ ತುದಿಗೆ ಬಂದು ನಿಂತಾಗ ಪೂರ್ವದಲ್ಲಿ ಇತಿಹಾಸ ಪ್ರಸಿದ್ಧ ಸುಲ್ಲಮಲೆ ಬಲ್ಲಮಲೆ ಬೆಟ್ಟ ನಮಗೆ ಕಾಣಸಿಗ್ತದೆ. ಉತ್ತರದಲ್ಲಿ ಇತಿಹಾಸ ಪ್ರಸಿದ್ಧ ಕಾರಿಂಜೇಶ್ವರ ದೇವಸ್ಥಾನ, ಮೂಡುಬಿದ್ರೆ ಕೊಡಂಜೆ ಕಲ್ಲು. ಹಾಗೆ ದಕ್ಷಿಣದಲ್ಲಿ ಮಂಗಳೂರು ಬೆಂಗಳೂರು ರೈಲು ಮಾರ್ಗ ಇಲ್ಲಿ ಸುಂದರವಾಗಿ ಗೋಚರಿಸ್ತಾ ಉಂಟು. ಹಾಗೆ ಪಶ್ಚಿಮದಲ್ಲಿ ಜೀವನದಿ ನೇತ್ರಾವತಿ ಹರಿಯುವ ದೃಶ್ಯ ನಮಗೆ ಕಣ್ಣಿಗೆ ಗೋಚರಿಸ್ತಾ ಇದೆ. ಈ ನರಹರಿ ದೇವಸ್ಥಾನವು ಕೆರೆಗಳ ಬಗ್ಗೆ ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ. ಇದರ ಬಗ್ಗೆ ಮಾಹಿತಿ ಕೊಡ್ತೀರಾ? ಯುದ್ಧ ಆದ ಬಳಿಕ ಪಂಚಪಾಂಡವರು ಮತ್ತೆ ಬಂದಂತಹ ಶ್ರೀಕೃಷ್ಣ ತನ್ನ ಆಯುಧವಾದ ಗದಾ ಪದ್ಮ ಶಂಖಚಕ್ರ, ಗದೆಯನ್ನು ಬಂಡೆಯಲ್ಲಿಟ್ಟಲ್ಲಿ ಗದಾತೀರ್ಥ, ಚಕ್ರವನ್ನು ಬಂಡೆಯಲ್ಲಿಟ್ಟಲ್ಲಿ ಚಕ್ರತೀರ್ಥ, ಶಂಖವನ್ನು ಬಂಡೆಯಲ್ಲಿಟ್ಟಲ್ಲಿ ಶಂಖತೀರ್ಥ, ಪದ್ಮವನ್ನು ಬಂಡೆಯಲ್ಲಿಟ್ಟಲ್ಲಿ ಪದ್ಮತೀರ್ಥ ಎಂಬ 4 ತೀರ್ಥಕೆರೆಗಳನ್ನು ಕೃಷ್ಣದೇವರು ನಿರ್ಮಾಣ ಮಾಡಿ ಅದರಲ್ಲಿ ತೀರ್ಥೋದ್ಭವ ಮಾಡ್ತಾರೆ. ತೀರ್ಥೋದ್ಭವ ಮಾಡಿದಾಗ ಒಟ್ಟಿಗೆ ಪಂಚಪಾಂಡವರು ಇರ್ತಾರೆ. ಅವರು ಈ ಕೆರೆಯಲ್ಲಿ ಸ್ನಾನ ಮಾಡ್ತಾರೆ. ಇಲ್ಲಿಂದ ನಾವು ತೀರ್ಥಕೆರೆಗೆ ಹೋಗುವಂಥ ದಾರಿ. ಅಲ್ಲಿ ಒಂದು ತೀರ್ಥಕೆರೆ ಇದೆ. ಅತ್ಯಂತ ಸುಂದರವಾದ ವಾತಾವರಣ. ತುಂಬ ಮೇಲ್ಗಾಳದಲ್ಲಿ ಹಚ್ಚ ಹಸಿರಿನ ಬೆಟ್ಟದ ಮೇಲ್ಗಡೆ ಈ ನರಹರಿ ಪರ್ವತ ದೇವಸ್ಥಾನವನ್ನು ಅನಾದಿ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಪುರಾತನವಾದ ಕೆರೆ. ಅವರು ಹೇಳಿದಂತೆ ಇದು ಚಕ್ರತೀರ್ಥ ಬಾವಿ, ಚಕ್ರ ಆಕಾರದಲ್ಲಿದೆ. ಪ್ರದೇಶದಲ್ಲಿ ಈ ತೀರ್ಥ ಬಾವಿ ಇರುವುದು ಇದೊಂದು ವಿಶೇಷವೇ ಸರಿ. ಇದೊಂದು ತುಂಬ ಕಾರ್ಮಿಕದ ವಿಷಯ. ಚಕ್ರತೀರ್ಥ ಬಾವಿ. ಸೊ ಇಷ್ಟೊಂದು ಎತ್ತರದಲ್ಲಿ ಸಹ ಇವಾಗ ಸಹ ಇದು ನೀರಿದೆ. ಇನ್ನೊಂದು ಶಂಖದಾಕೃತಿಯ ಬಾವಿ, ಶಂಖ ತೀರ್ಥ ಬಾವಿ. ನಾವು ಈ ಸುಂದರ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ
ಚಿತ್ರೀಕರಣವನ್ನು ಮಾಡ್ತಾ ಇದ್ದೇವೆ. ನೀವು ಕೂಡ ಇದನ್ನು ನೋಡಿ ಇತರರಿಗೂ ಸಹ ಈ ವಿಡಿಯೋವನ್ನು ಕಳುಹಿಸಿ ಹಾಗೂ ತಪ್ಪದೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಬೆಲ್ ಬಟನನ್ನು ಒತ್ತಿರಿ. ಈ ಕಡೆ ನೋಡುವಂಥದ್ದು ಚಕ್ರತೀರ್ಥ ಆದರೆ ಇಲ್ಲಿ ಪದ್ಮ ತೀರ್ಥವನ್ನು ನಾವು ನೋಡ್ಬೋದು. ಇಷ್ಟೊಂದು ಎತ್ತರದ ಸ್ಥಳದಲ್ಲಿ ಸಹ ತೀರ್ಥಭಾವಿ ಇರುವುದು ಒಂದು ವಿಶೇಷವೇ ಸರಿ. ಪುರಾತನ ಕಾರ್ಣಿಕ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಹಾಗೂ ಕೆರೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀತರು. ಸ್ನಾನ ಮಾಡಿದಾಗ ಅರ್ಜುನನಿಗೆ ನಿತ್ಯ ಶಿವ ಪೂಜೆ ಆಗಬೇಕು. ಯಾಕೆಂದರೆ ಅರ್ಜುನನ ಹತ್ರ ಪಾಶುಪತಾಸ್ತ್ರ ಉಂಟು, ಅದಕ್ಕೆ ಶಿವನ ಪೂಜೆ ಆಗಬೇಕು. ಅದಕ್ಕೋಸ್ಕರ ಶ್ರೀಕೃಷ್ಣ ಅರ್ಜುನನ ಹತ್ರ ಇಲ್ಲಿ ಕಲ್ಲಿನಿಂದ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಪಂಚಪಾಂಡವರು ಕೃಷ್ಣದೇವರಿಗೂ ಶಿವದೇವರಿಗೂ ಇಲ್ಲಿ ಪೂಜೆ ಸಲ್ಲಿಸಿ ಹೋಗುವುದು. ಆದ ಕಾರಣ ಈ ಕ್ಷೇತ್ರ ನರಹರಿ ಪರ್ವತ ಸದಾಶಿವ ದೇವಸ್ಥಾನ ಎಂಬ ಹೆಸರನ್ನು ಪಡೆಯಿತು. ಒಟ್ಟಿನಲ್ಲಿ ನರಹರಿ ಪರ್ವತ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುತ್ತಿದ್ದು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವಂಥ ಸ್ಥಿತಿಯಲ್ಲಿ ಉಂಟು. ಇಲ್ಲಿಯ ಆಷಾಢ ಅಮಾವಾಸ್ಯೆ ಅಂದರೆ ಆಟಿ ಅಮಾವಾಸ್ಯೆ ತೀರ್ಥಸ್ಥಾನ ಭಾರಿ ವಿಶೇಷ. ಅವತ್ತು ಸಾಧಾರಣ 10,000 to 15,000 ಭಕ್ತರು ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನದವರೆಗೆ ಸಹಸ್ರಾರು ಭಕ್ತರು ಬಂದು ಇಲ್ಲಿ ತೀರ್ಥಸ್ನಾನ ಮಾಡಿ ದೇವರ ಪ್ರಸಾದವನ್ನು ಪಡೆಯುತ್ತಾರೆ. ಆಷಾಢ ಅಮಾವಾಸ್ಯೆಗೆ ಅಷ್ಟೊಂದು ಮಹತ್ವ ಯಾಕೆಂದರೆ ಆಷಾಢ ಅಮಾವಾಸ್ಯೆಯ ಮೊದಲನೇ ದಿವಸ ಪಂಚಪಾಂಡವರು ಮತ್ತು ಕೃಷ್ಣ ಇಲ್ಲಿ ಬಂದು ಇಲ್ಲಿ 4 ತೀರ್ಥಕೆರೆಗಳ ನಿರ್ಮಾಣ ಮಾಡಿ ಇಲ್ಲಿ ಶಿವನ ಪ್ರತಿಷ್ಠೆ ಮಾಡಿದಂಥ ಆ ಪುಣ್ಯ ದಿನವಾದ್ದರಿಂದ ಅವತ್ತಿನ ದಿನ ಇಲ್ಲಿ ಯಾರು ತೀರ್ಥಸ್ನಾನ ಮಾಡ್ತಾರೋ ಅವರ ಕಷ್ಟ ನಿವಾರಣೆಯಾಗ್ತದೆ ಎಂಬ ನಂಬಿಕೆಯಿಂದ ಸಹಸ್ರಾರು ಭಕ್ತರು ಅಂದು ತೀರ್ಥಸ್ನಾನ ಮಾಡಿ ಪುನೀತರಾಗ್ತಾರೆ. ಹಾಗೆ ಶ್ರಾವಣ ಅಮಾವಾಸ್ಯೆ ಅವತ್ತು ಕೂಡ ಇಲ್ಲಿ ತೀರ್ಥಸ್ನಾನ ಉಂಟು. ಅವತ್ತು ಕೂಡ ಭಕ್ತರು ಶಿವನಿಗೆ ವಿಧ ವಿಧದ ಸೇವೆಯನ್ನು ಸಲ್ಲಿಸಿ ಇಲ್ಲಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲಿಯ ಒಂದು ವಿಶೇಷ ಸೇವೆ ಈ ಅಸ್ತಮ, ದಮ್ಮು, ನರದೋಷ, ವಾತ ಸಂಬಂಧ ಯಾವುದೇ ಕಾಯಿಲೆಗಳಿಗೆ ಇಲ್ಲಿಯ ಶಿವನಿಗೆ ಹಗ್ಗ ಸೇವೆ ಬಲ್ಲಿ ಉರಿಯಗ್ಗ ಸಮರ್ಪಣೆ ಮಾಡಿದ್ದಲ್ಲಿ ಅವರ ಕಷ್ಟ ನಿವಾರಣೆಯಾಗ್ತದೆ ಎಂಬ ನಂಬಿಕೆಯಿಂದ ಸಹಸ್ರಾರು ಭಕ್ತರು ಪ್ರತಿದಿನ ಈ ಹಗ್ಗ ಸೇವೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ತಮ್ಮ ಕಷ್ಟವನ್ನು ನಿವಾರಿಸಿಕೊಳ್ಳುತ್ತಾ ಇದ್ದಾರೆ. ಹಾಗೆ ಇಲ್ಲಿಯ ವಾರ್ಷಿಕ ಜಾತ್ರೆ ಕಾರ್ತಿಕ ಮಾಸದ ಕಡೆಯ ಆದಿತ್ಯವಾರ ಮತ್ತು ಸೋಮವಾರ 2 ದಿವಸ ಇಲ್ಲಿ ಜಾತ್ರೆ ನಡೆಯುತ್ತದೆ. ಭಾನುವಾರ ರಾತ್ರಿ ದೇವರ ಬಲಿ ಉತ್ಸವ, ಹಾಗೆ ಸೋಮವಾರ ದೇವರ ಬಲಿ ಉತ್ಸವ, ತೀರ್ಥಸ್ನಾನಾದಿ ಉತ್ಸವದೊಂದಿಗೆ ಇಲ್ಲಿಯ ಜಾತ್ರೆ ನಡೆಯುತ್ತದೆ. ನೋಡಿ ಸರ್, ಇಲ್ಲಿ ಭಕ್ತರು ದೇವರಿಗೆ ಉರಿಯಗ್ಗವನ್ನೇ ಸಮರ್ಪಣೆ ಮಾಡ್ತಾರೆ ತಮ್ಮ ಹರಕೆ ಕಾಣಿಕೆ ಪ್ರತೀಕ. ಅದು ಯಾಕೆ ಉರಿಯಗ್ಗನ್ನೇ ಸಮರ್ಪಣೆ ಮಾಡಬೇಕಂತ ಪ್ರತೀತಿ ಬಂತು ಅಂದರೆ ಇಲ್ಲಿಯ ಶಿವನಿಗೆ ಯಾಕೆಂದರೆ ಈ ಅಸ್ತಮ ಎನ್ನುವುದು ಎಳೆಯುವಂಥ ಇದು. ಆದರೆ ಇಲ್ಲಿಯ 4 ತೀರ್ಥಕೆರೆಗಳಿಗೂ ನಾವು ತಂದಂಥ ಹಗ್ಗ ಉಂಟಲ್ಲ, ಅದು ದೇವರಿಗೆ ಅದರ ಮುಖೇನ ನಾವು ನೀರು ತೆಗಿಬೇಕು ಎನ್ನುವ ಒಂದು ಇದು ಕಲ್ಪನೆ ಇರಬಹುದು. ಯಾಕೆಂದರೆ ಅಸ್ತಮ ಎನ್ನುವುದು ಎಳೆಯುವಂಥ ಇದು. ಅದಕ್ಕೆ ಆ ಎಳೆಯುವ ಹಗ್ಗ ಇಲ್ಲಿಯ 4 ತೀರ್ಥಕೆರೆಗಳು ಭಾರಿ ವಿಶೇಷವಾದ್ದು. ಅದಕ್ಕೆ ಆ ಹಗ್ಗ ಸಮರ್ಪಣೆ ಮಾಡಿದಲ್ಲಿ ನಮ್ಮ ಕಷ್ಟ ನಿವಾರಣೆ ಆಗ್ತದೆ ಎಂಬ ನಂಬಿಕೆಯಿಂದ ಸಹಸ್ರಾರು ಭಕ್ತರು ಅದನ್ನು ಪ್ರತಿದಿನ ಆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅವರ ಕಷ್ಟ ನಿವಾರಣೆ ಆದ ಮೇಲೆ ಬಂದು ಕೊಡುವುದು. ಫಸ್ಟಿಗೆ ನಾವು ಅಂಥದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಹರಿಕೆ ಮಾಡಿಕೊಂಡು ಹೋಗು, ನಮ್ಮ ಕಷ್ಟ ನಿವಾರಣೆ ಆದ ಮೇಲೆ ಆ ಸೇವೆಯನ್ನು ಕೊಡ್ತಾ ಇರ್ತಾರೆ. ನಮ್ಮ ವೀಕ್ಷಕ ಬಂಧುಗಳಿಗೆ ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀರಾ? ಯಾಕೆಂದರೆ ಮೊದಲು ಇಲ್ಲಿ ಏನಿರಲಿಲ್ಲ. ಈ ಬೆಟ್ಟದ ಮೇಲೆ ಬರಬೇಕಿದ್ರೆ ಆಗ ಇಲ್ಲಿ ದನ ಕಾಯುವಂಥ ಇಲ್ಲಿ ಕೆಲವರು ಇಲ್ಲಿ ಮೇಲೆ ದನ ಮೇಯಲಿಕ್ಕೆ ಬರ್ತಾಯಿತ್ತು. ಈ ಇಲ್ಲಿಯ ಹುಲ್ಲು ದನಗಳಿಗೆ ಭಾರಿ ಇಷ್ಟ. ಅದಕ್ಕೆ ಬರಬೇಕಿದ್ರೆ ಇಲ್ಲಿ ಊರಿನವರು ನೋಡುವಾಗ ಇಲ್ಲಿ ಶಿವಲಿಂಗ ಕಾಣ್ತಾ ಉಂಟು, ಹಾಗೂ 4 ತೀರ್ಥಕೆರೆಗಳನ್ನು ಕಂಡಂತೆ. ಹಾಗೆ ಹೀಗೆ ಹೊರಗೆ ಊರಿನಲ್ಲಿ ಪ್ರಚಾರ ಆಯಿತು. ಊರಿನವರೆಲ್ಲ ನೋಡಿ ಇಲ್ಲಿಗೆ ಮುಲಿ ಮಾಡಿನ ಒಂದು ವ್ಯವಸ್ಥೆ ಮಾಡಿ, ಆಮೇಲೆ ಅಂಚಿನ ಒಂದು ಮಾಡು, ಆಮೇಲೆ ನೆಕ್ಸ್ಟ್ ಅದು ಇಂಪ್ರೂವ್ ಆಗ್ತಾ ಬಂತು. ಆಮೇಲೆ ಇಲ್ಲಿ 1 ಹೊತ್ತು ಪೂಜೆ ನಡೀತಾ ಇತ್ತು ಫಸ್ಟಿಗೆ. ಆಮೇಲೆ 1992ರಲ್ಲಿ ಬ್ರಹ್ಮಕಲಶ ಆಯಿತು. ಆಮೇಲೆ 3 ಹೊತ್ತು ಪೂಜೆ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಹಾಗೆ 3 ಹೊತ್ತು ಪೂಜೆ ಇಲ್ಲಿ ನಡೀತದೆ ದೇವರಿಗೆ. ಹಾಗೆ ಫಸ್ಟಿಗೆ ಖಾಲಿ ಶಿವಲಿಂಗ ಮತ್ತು ಇಲ್ಲಿ 4 ತೀರ್ಥಕೆರೆ ಇತ್ತು. ತೀರ್ಥಕೆರೆ ಸ್ನಾನ ಅದು ಯಾವಾಗ ಮಾಡಿದರೆ ಉತ್ತಮ ಅಂತ ಹೇಳಿದ್ರಿ? ಆಷಾಢ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ ತೀರ್ಥಸ್ನಾನ ಭಾರಿ ವಿಶೇಷ. ಬರುವ ತಿಂಗಳು ಮೋಸ್ಟ್ಲಿ.
ಅವತ್ತು ಸಾಧಾರಣ ಒಂದು 10,000 to 15,000 ಜನ ಬೆಳಗ್ಗೆ 4 ಗಂಟೆಯಿಂದ ತೀರ್ಥ ಸ್ನಾನ ಪ್ರಾರಂಭ ಆಗ್ತದೆ. ಮಧ್ಯಾಹ್ನ 2 ಗಂಟೆವರೆಗೂ ತೀರ್ಥ ಸ್ನಾನ ಲೈನಲ್ಲೇ ಬಂದು ಅಲ್ಲಿ ವಾಲಂಟಿಯರ್ಸ್ ಇರ್ತಾರೆ, ಅವರೇ ತೀರ್ಥ ತೆಗೆದು ಕೊಡ್ತಾರೆ ನಮಗೆ ಒಂದೊಂದು ಕೊಡ. 4 ಕೆರೆಯಲ್ಲಿ ಇಲ್ಲಿ ಮಾತ್ರ ಗದಾ ತೀರ್ಥ ದೇವರ ಅಭಿಷೇಕಕ್ಕೆ ಹೋಗುವಂಥ ತೀರ್ಥ. ಅದರಿಂದ ನಾವು ಯಾರು ತೆಗೀಲಿಕ್ಕಿಲ್ಲ, ಅಲ್ಲಿ ಒಬ್ಬರು ಭಟ್ರು ನಿಲ್ತಾರೆ, ಅವರೇ ತೆಗೆದಾಕ್ತಾರೆ. ಇದು ಈ ಸ್ಥಳ ನರಹರಿ ಪರ್ವತ ದೇವಸ್ಥಾನ. ಸೊ ಇದು ಸಮುದ್ರ ಮಟ್ಟದಿಂದ 1,000 ಮೇಲೆ ಅಡಿ ಎತ್ತರದಲ್ಲಿದೆ. ಇದು 4 ಕೆರೆಯಲ್ಲಿ ವರ್ಷ ಪೂರ್ತಿ ನೀರ್ತದೆ. ವರ್ಷ ಪೂರ್ತಿ ನೀರು ಇರ್ತದೆ. ಅದು ಸಾಧಾರಣ ಶಂಖ ತೀರ್ಥ ಒಂದು 40 ಫೀಟ್ ಆಳ ಉಂಟು, ಪದ್ಮ ತೀರ್ಥ ಒಂದು 30 ಫೀಟ್ ಉಂಟು, ಗದಾ ತೀರ್ಥ ಒಂದು 25 ಫೀಟ್ ಉಂಟು. ವರ್ಷ ಪೂರ್ತಿ ನೀರು ಇರ್ತದೆ ಅದರಲ್ಲಿ. ತುಂಬ ಕಾರ್ಮಿಕ. ಹೌದು, ಇಲ್ಲಿಯ 4 ತೀರ್ಥ ಕೆರೆಗಳೇ ಇದಕ್ಕೆ ಹೆಚ್ಚಿನ ಮಹತ್ವ ಇದೆ. ಅದಕ್ಕೋಸ್ಕರ ಕೆಲವರು ಬಂದು ಕೇಳ್ತಾರೆ, ಇಲ್ಲಿ ಹರಿ ಸಂಬಂಧ ಎಲ್ಲಿ ಉಂಟು, ವಿಷ್ಣುವಿನ ಇದೆಯಲ್ಲಿ ಉಂಟು. ವಿಷ್ಣು ಸಂಬಂಧವೇ ಈ 4 ತೀರ್ಥಕೆರೆ, ಗದಾ ಪದ್ಮ ಶಂಖ ಚಕ್ರ ಅದೇ ಆಕಾರದಲ್ಲಿ ಉಂಟದು. ಹಾಗೆ ನಾವು ತೀರ್ಥಕೆರೆಯ ಇಲ್ಲಿಯ ವಿಶೇಷತೆ. ಹಾಗೆ ಇಲ್ಲಿ ಅವರು ಶಿವನ ಪ್ರತಿಷ್ಠೆ ಮಾಡಿ ಇಲ್ಲಿ ಓದೋದು ಪಂಚಪಾಂಡವರು. ಹಾಗೆ ನರಹರಿ ಸದಾಶಿವ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಆನಂದ್ ಅಂತ. ಈ ಕ್ಷೇತ್ರದ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಎಷ್ಟು ವರ್ಷದಿಂದ? ಸಾಧಾರಣ 25 ವರ್ಷ ಆಯಿತು. ಮಾಹಿತಿಗಾಗಿ ತುಂಬ ಧನ್ಯವಾದಗಳು. ಸನ್ಯಾಸಿಗಳು ತಪಸ್ಸು ಮಾಡಿದಂಥ ತಪೋಭೂಮಿ ಇದಾಗಿದ್ದು ಇಲ್ಲಿ ಸನ್ಯಾಸಿ ಗುಡಿ. ಹಾಗೆ ಪಂಚಪಾಂಡವರು ಬಂದದಕ್ಕೆ ಭೀಮನ ಒಂದು ಪಾದದ ಹೆಜ್ಜೆ ಗುರುತು ಕೂಡ ನಮಗೆ ಕಾಣಸಿಗ್ತದೆ. ಎಲ್ಲಿ ಅದು? ಅದು ಕೆಳಗಡೆ. ಇವಾಗ ಭೀಮನ ಪಾದ ಗುರುತನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ದೇವಸ್ಥಾನದಿಂದ ಲೆಫ್ಟ್ ಸೈಡಲ್ಲಿ ಒಂದು ಕಿರಿದಾದ ದಾರಿ ಉಂಟು. ಮೆಟ್ಟಿಲುಗಳಲ್ಲಿ ಇಳಿದುಕೊಂಡು ಬರಬೇಕು. ಸೊ ಸ್ವಲ್ಪ ಕೆಳಗೆ ಹೋಗ್ಲಿಕ್ಕೆ ಉಂಟು. ಇದು ಬಂಡೆ ನೋಡಿ, ನೋಡ್ತಾ ಇದ್ದೇವೆ. ಇಲ್ಲಿ ಸಿಕ್ಕಿಲ್ಲ ಭೀಮನ ಪಾದದ ಗುರುತು, ಹೆಜ್ಜೆ ಇಟ್ಟಂಥ ಗುರುತು. ಇಲ್ಲಿ ಪಾಂಡವರು ನಿಂತು ಶಿವನಿಗೆ ಪೂಜೆ ಮಾಡಿದ್ದಾರಂತೆ. ಸೊ ಇದು ಭೀಮನ ಪಾದದ ಗುರುತು. ಇದು ಹಿಂಬಡಿ ಭಾಗ, 2 ಕಾಲಿನ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಮುಂದಕ್ಕೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ದೇವಸ್ಥಾನಗಳನ್ನು ಎಕ್ಸ್ಪ್ಲೋರ್ ಮಾಡುವ. ಟೇಕ್ ಕೇರ್. ಆತ್ಮೀಯರೇ, ವೀಕ್ಷಣೆಗಾಗಿ ಧನ್ಯವಾದಗಳು. ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ.